ಮುಂದಿನ ಸಾಧಕಿ ಶ್ರೀಮತಿ ಎಂ ಶಾಂತ ಕೃಷ್ಣಮೂರ್ತಿ, ಸಮಾಜ ಸೇವೆಯಲ್ಲಿ ಸಾಧನೆ. ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ಸದ್ದಿಲ್ಲದೆ ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿದವರು ಶ್ರೀಮತಿ ಶಾಂತಕೃಷ್ಣಮೂರ್ತಿಯವರು. ಮೂಲತಃ ಕೋಲಾರದವರಾದ ಇವರು ಜನಸಾಮಾನ್ಯರ ಸಂಕಷ್ಟ ಅರಿತವರು. ಆರಂಭದಲ್ಲಿ ಬಡ ಮಹಿಳೆಯರಿಗೆ ನೀಡುತ್ತಿದ್ದ ಸಣ್ಣ ನೆರವು ಕ್ರಮೇಣ ಬೃಹತ್ ಪ್ರಮಾಣದಲ್ಲಿ ವಿಸ್ತರಣೆಯಾಯಿತು. 2016ರಲ್ಲಿ ಪುಣ್ಯಭೂಮಿ ಸೇವಾ ಟ್ರಸ್ಟ್ ರಚಿಸಿದ್ರು. ಮಹಿಳೆಯರ ಆರ್ಥಿಕ ಸ್ವಾವಲಂಬಿ ಜೀವನಕ್ಕೆ ನೆರವಾದರು. ಕೊರೋನಾ ಸಂಕಷ್ಟದಲ್ಲಿ ನೊಂದವರ ಪಾಲಿನ ಮಮತಾಮಯಿ ಆದರು. ಹಸಿರು ಕಾಳಜಿ ಹೊಂದಿರೋ ಇವರು ತಮ್ಮದೇ ತಂಡ ಕಟ್ಟಿಕೊಂಡು ಮರಳಿನ ಬೀಜ ವಿತರಣೆ ಪ್ರಯೋಗದಲ್ಲಿ ತೊಡಗಿದ್ದಾರೆ. ಶಾಂತಕೃಷ್ಣಮೂರ್ತಿ ಫೌಂಡೇಶನ್ ಮೂಲಕ ಕೆಆರ್ ಪುರದಾದ್ಯಂತ ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಜನಪರ ಕಾರ್ಯ ಕೈಗೊಳ್ಳುತ್ತಿದ್ದಾರೆ. ಶಾಂತಕೃಷ್ಣಮೂರ್ತಿಯವರ ಸಮಾಜ ಸೇವೆ ಪರಿಗಣಿಸಿ ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಇವತ್ತು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ನಾನು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟು ಅದ್ಧೂರಿಯಾಗಿದೆ ಕಾರ್ಯಕ್ರಮ ಅಂತ. ತುಂಬಾ ಖುಷಿ ಆಯಿತು. ಉದಯವಾಣಿ ಮಾಧ್ಯಮಕ್ಕೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಸೇವೆಯನ್ನು ಗುರುತಿಸಿ ಇಲ್ಲಿ ನನಗೆ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ.